ತುಳುನಾಡಿನಲ್ಲಿ ಆಚರಿಸುವ ತೆನೆ ಹಬ್ಬದ ಹಿಂದಿನ ಸತ್ಯ ಏನು? ಈ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಎಲ್ಲರಿಗೂ ಪ್ರೇರಣಾ ಚಾನೆಲ್ಗೆ ಸ್ವಾಗತ. ಕುರಲ್ ಪರ್ಬ ಅಥವಾ ತೆನೆ ಹಬ್ಬ ತುಳುನಾಡಿನ ಪ್ರದೇಶದಲ್ಲಿ ಒಂದು ಪ್ರಮುಖ ಆಚರಣೆಯಾಗಿದೆ. ಕೃಷಿ ಮತ್ತು ರೈತರಿಗೆ ಸಂಬಂಧಪಟ್ಟ ಹಾಗೂ ರೈತನೊಂದಿಗೆ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಪರಿಕಲ್ಪನೆ ಇಟ್ಟುಕೊಂಡು ಮಾಡುತ್ತಿರುವಂತಹ ವಿಶೇಷ ಆಚರಣೆ. ಸ್ಥಳೀಯ ಸಂಪ್ರದಾಯಗಳನ್ನು ಅವಲಂಬಿಸಿ ಆಚರಣೆಗಳ ಸಮಯದಲ್ಲಿ ವ್ಯತ್ಯಾಸಗಳಿರಬಹುದು. ಈ ಹಬ್ಬವನ್ನು ಪುದ್ದರ್ ಅಥವಾ ಇಲ್ಲದಿಂಜವನೆ, ಅಂದರೆ ಕನ್ನಡದಲ್ಲಿ ಮನೆಯಲ್ಲಿ ಧಾನ್ಯಗಳನ್ನು ತುಂಬುವುದು, ಅಥವಾ ಕುರಲ್ ಪರ್ಬ ಎಂದು ವಿವಿಧ ಹೆಸರುಗಳಲ್ಲಿ ಕರೆಯಲಾಗುತ್ತದೆ. ತುಳುವಿನಲ್ಲಿ ಈ ಹಬ್ಬವನ್ನು ತೆನೆ ಪರ್ಬ ಎಂದು ಕರೆಯುತ್ತಾರೆ. ತುಳುನಾಡಿನಲ್ಲಿ ಹೆಚ್ಚಿನ ಹಬ್ಬಗಳು ಕೃಷಿಗೆ ಸಂಬಂಧಿಸಿವೆ. ತುಳುನಾಡು ಪ್ರದೇಶದಲ್ಲಿ ಋತುವಿನ ಮೊದಲ ಬೆಳೆ ಕೊಯ್ದು ಮೊದಲು ಆಚರಿಸಲಾಗುವ ಒಂದು ಹಬ್ಬ ಇದಾಗಿದೆ. ಸಾಮಾನ್ಯವಾಗಿ ಇದನ್ನು ಕಾವೇರಿ ಸಂಕ್ರಮಣದ ಮರುದಿನ, ಅಂದರೆ ನೀರ್ನಾಲ್ ತಿಂಗಳ ಮೊದಲ ದಿನದಂದು ಆಚರಿಸಲಾಗುತ್ತದೆ. ಕುಟುಂಬದ ಎಲ್ಲ ಸದಸ್ಯರು ಈ ದಿನ ಬೆಳಿಗ್ಗೆ ಬೇಗನೆ ಸ್ನಾನ ಮಾಡುತ್ತಾರೆ ಮತ್ತು ಹೊರಾಂಗಣವನ್ನು ಒಳಗೊಂಡಂತೆ ಇಡೀ ಮನೆಯನ್ನು ಸ್ವಚ್ಛಗೊಳಿಸುತ್ತಾರೆ ಮತ್ತು ಕೃಷಿ ಮತ್ತು ಮನೆಯ ಚಟುವಟಿಕೆಗಳಿಗೆ ನಿಯಮಿತವಾಗಿ ಬಳಸುವ ಉಪಕರಣಗಳನ್ನು ತೊಳೆಯುತ್ತಾರೆ. ಯಾವುದೇ ಆಹಾರವನ್ನು ತಿನ್ನುವ ಮೊದಲು ಕುಟುಂಬದ ಪುರುಷ ಸದಸ್ಯರು ಕುರಲ್ ತರಲು ತಮ್ಮ ಹೊಲಗಳಿಗೆ ಹೋಗುತ್ತಾರೆ. ಕುಟುಂಬದ ಯಜಮಾನನು ಮೊದಲು ಬೆಳೆ ಮತ್ತು ಹೊಲಕ್ಕೆ ತನ್ನ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾನೆ ಮತ್ತು ಮೊದಲ ತೆನೆ ಕತ್ತರಿಸುತ್ತಾನೆ. ಸಣ್ಣ ಹುಡುಗಿಯರು ಸೇರಿದಂತೆ ಎಲ್ಲ ಇತರ ಸದಸ್ಯರು ಅವನನ್ನು ಹಿಂಬಾಲಿಸುತ್ತಾರೆ. ಸಂಗ್ರಹಿಸಿದ ತೆನೆಗಳ ಸಂಖ್ಯೆ ಬೆಸ ಸಂಖ್ಯೆಯಾಗಿರಬೇಕು. ನಂತರ ಅವರು ಮನೆಗೆ ತೆನೆಯನ್ನು ತಂದು ಕುಟುಂಬ ಸದಸ್ಯರು ತುಂಬಾ ಭಕ್ತಿಯಿಂದ ಒಯ್ಯುವ ತೆನೆಯನ್ನು ತುಳಸಿ ಕಟ್ಟೆ ಅಥವಾ ಕುಲದೇವತೆಯ ಮುಂದೆ ಬಾಳೆ ಎಲೆಯ ಮೇಲೆ ಕೃಷಿ ಉದ್ದೇಶಗಳಿಗಾಗಿ ಬಳಸುವ ಎಲ್ಲ ಸ್ವಚ್ಛಗೊಳಿಸಿದ ಸಲಕರಣೆಗಳೊಂದಿಗೆ ಇಡುತ್ತಾರೆ. ವಿವಿಧ ರೀತಿಯ ಎಲೆಗಳಾದ ಮಾವು, ಬಿದಿರು, ಹಲಸು, ವೀಳ್ಯದೆಲೆ, ಆಲದ ಮರದ ತೊಗಟೆ, ಸಾಂಪ್ರದಾಯಿಕ ಹೂಗಳು, ಅಡಿಕೆ ಜೊತೆಗೆ ಹೊಲದಲ್ಲಿ ಬೆಳೆದ ವಿವಿಧ ರೀತಿಯ ತರಕಾರಿಗಳನ್ನು ಸಹ ಬಾಳೆ ಎಲೆಗೆ ಸೇರಿಸಲಾಗುತ್ತದೆ. ಕುಟುಂಬದ ಸದಸ್ಯರು ಮನೆ ಮತ್ತು ಬೆಳೆಗಳ ಸಮೃದ್ಧಿಗಾಗಿ ಕುಟುಂಬದ ಎಲ್ಲ ಸದಸ್ಯರು ಸಾಮೂಹಿಕವಾಗಿ ಅಲ್ಲಿ ಪ್ರಾರ್ಥಿಸುತ್ತಾರೆ. ಇದನ್ನು ವಸ್ತು ಅಥವಾ ಇಲ್ಲದಿಂಜವನೆ ಎನ್ನುತ್ತಾರೆ. ಇದು ಭೂಮಿ ತಾಯಿಯನ್ನು ಗೌರವಿಸುವ ಮತ್ತು ಆಹಾರ ಧಾನ್ಯಗಳಿಗೆ, ಮುಖ್ಯವಾಗಿ ಭತ್ತಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವ ಆಚರಣೆಯಾಗಿದೆ. ನಂತರ ಕುಟುಂಬದ ಸದಸ್ಯರು ಎಲ್ಲ ಎಲೆಗಳ ಸಣ್ಣ ಗೊಂಚಲುಗಳನ್ನು ಜೋಳದ ತೆನೆಗಳೊಂದಿಗೆ ತಯಾರಿಸುತ್ತಾರೆ. ಮನೆಯ ಪ್ರವೇಶ ದ್ವಾರ, ಕಂಬಗಳು, ದನದ ಕೊಟ್ಟಿಗೆ, ಗೃಹೋಪಯೋಗಿ ಉಪಕರಣಗಳು, ವಾದ್ಯಗಳು, ನೇಗಿಲುಗಳು ಮತ್ತು ಪಾತ್ರೆಗಳು ಮುಂತಾದ ಎಲ್ಲ ಪ್ರಮುಖ ಸ್ಥಳಗಳಲ್ಲಿ ಇದನ್ನು ಕಟ್ಟಲಾಗುತ್ತದೆ. ಇದು ತೆನೆ ಹಬ್ಬದ ಹಿಂದಿನ ಸತ್ಯವಾಗಿದೆ. ಉದ್ದರ್ಧ ವನಸ್ಸು ಅಂದರೆ ಏನು? ಬೆಸ ಸಂಖ್ಯೆಯ ಹೊಸ ಅಕ್ಕಿ ಕಾಳುಗಳನ್ನು ಸೇರಿಸುವ ಮೂಲಕ ಅನ್ನವನ್ನು ಬೇಯಿಸುತ್ತಾರೆ ಮತ್ತು ಈ ಸಂದರ್ಭದಲ್ಲಿ ಅನೇಕ ರೀತಿಯ ಸ್ಥಳೀಯ ಭಕ್ಷ್ಯಗಳೊಂದಿಗೆ ಊಟವನ್ನು ತಯಾರಿಸುತ್ತಾರೆ. ಇದನ್ನು ಉದ್ದರ್ಧ ವನಸ್ಸು ಎಂದು ಕರೆಯುತ್ತಾರೆ. ಈ ಸಂಪ್ರದಾಯದ ಪ್ರಮುಖ ಭಾಗವೆಂದರೆ ಮೊದಲು ಪೂರ್ವಜರಿಗೆ ಸಾಮಾನ್ಯವಾಗಿ ಬಾಳೆ ಎಲೆಯ ಮೇಲೆ ಊಟವನ್ನು ಅರ್ಪಿಸುವುದು. ಇದು ಕುಟುಂಬದ ಹಿರಿಯರ ಸಣ್ಣ ಪ್ರಾರ್ಥನೆಯೊಂದಿಗೆ ಇರುತ್ತದೆ. ಪ್ರಾರ್ಥನೆಯ ನಂತರ ಪೂರ್ಣ ಭೋಜನವನ್ನು ಪೂರ್ವಜರು ಸ್ವೀಕರಿಸುವ ಗುರುತಾಗಿ ನೈವೇದ್ಯದ ಮಾದರಿಯನ್ನು ಕಾಗೆಗಾಗಿ ಕಾಯುತ್ತಾ ಹೊರಗೆ ಇಡಲಾಗುತ್ತದೆ. ಕಾಗೆಗಳು ತಿನ್ನಲು ಪ್ರಾರಂಭಿಸಿದ ನಂತರ ಎಲ್ಲರಿಗೂ ಆಹಾರವನ್ನು ನೀಡಲಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ನಮ್ಮ ಪ್ರೇರಣಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.